ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಸ್ಟಾರ್ಟ್ ಆಗೋದಕ್ಕೆ ಈಗ 1 ಮಂತ್ ಟೈಮ್ ಕೂಡ ಬಾಕಿ ಉಳಿದಿಲ್ಲ. ನಂತರ ಎಕ್ಸಾಮ್ ನೆನಪಾದಾಗೆಲ್ಲ ತುಂಬಾ ಟೆನ್ಷನ್ ಆಗತ್ತೆ ಅಂತ ಹಲವಾರು ಅನ್ನೋದಕ್ಕಿಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಎಕ್ಸಾಮ್ ಟೆನ್ಷನ್ ಆಗ್ತದೆ ಅಂತ. ನಂತರ ನಿಮಗೂ ಕೂಡ ಎಕ್ಸಾಮ್ ಟೆನ್ಷನ್ ಆಗ್ತಾ ಇದ್ರೆ ಹಾಗೆ ಎಕ್ಸಾಮ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನೀವು ಯಾವ್ದು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಯಾಕಂತ ಹೇಳಿದ್ರೆ ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನಂತರ ಈ ವಿಡಿಯೋದಲ್ಲೂ ಕೂಡ ಎಕ್ಸಾಮ್ ಟೆನ್ಷನ್ ಅನ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಎಕ್ಸಾಮ್ ಟೆನ್ಷನ್ ಇಂದ ಯಾವ ರೀತಿ ಹೊರಗಡೆ ಬರೋದು ಅದನ್ನು ನಾವು ತಿಳಿದುಕೊಳ್ತಿದ್ದೇವೆ, ಸರಿನಾ? ನಂತರ ಒಂದು ವಿಷಯವನ್ನ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ, ಈ ಎಕ್ಸಾಮ್ ಟೆನ್ಷನ್ ಏನಿದೆ ಅದು ಎಕ್ಸಾಮ್ ಪ್ರಿಪರೇಷನ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ಆದ್ರೆ ಎಕ್ಸಾಮ್ ಟೆನ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಿದ್ರೆ ನೀವು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ಎಕ್ಸಾಮ್ ಟೆನ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ಎಕ್ಸಾಮ್ ಟೆನ್ಷನ್ ಇಂದ ಸಂಪೂರ್ಣ ಹೊರಗೆ ಕೂಡ ಬರಬಹುದು. ಹಾಗಿದ್ರೆ ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೆನ್ಷನ್ ಯಾಕಾಗತ್ತೆ ಅಂತ ನಾನು ವಿದ್ಯಾರ್ಥಿಗಳ ಬಳಿನೇ ಕೇಳಿದಾಗ ಅವ್ರು ಹೇಳಿರೋದು ಅಂತ ಹೇಳಿದ್ರೆ, ಅಂದ್ರೆ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಿದ್ರು. ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಆದ್ರೂ ಕೂಡ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದ್ರೆ ಅವ್ರ ಪ್ರಿಪರೇಷನ್ ಆಗಿದೆ ಬಟ್ ಸ್ಟಿಲ್ ಅವರಿಗೆ ಟೆನ್ಷನ್ ಆಗ್ತಾ ಇದೆ. ಹಾಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಓದ್ತಾ ಇದ್ದೀನಿ, ಓದಿದಾಗ ಅರ್ಥ ಆಗ್ತದೆ, ಹಾಗೆ ಮರೆತು ಕೂಡ ಹೋಗ್ತದೆ, ಅದಕ್ಕೋಸ್ಕರ ಟೆನ್ಷನ್ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಇನ್ನೂ ಓದಿಲ್ಲ ಅಂತ ಹೇಳಿದ್ರು. ಯಾಕೆ ಓದಿಲ್ಲ? ಈಗಲೂ ಕೂಡ ಓದೋದಕ್ಕೆ ತುಂಬಾ ಟೈಮ್ ಏನಿಲ್ಲ, ಬಟ್ ಆ ಟೈಮ್ ಇದೆ. ಸರಿ, ಎಲ್ಲರ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಈ 3 ರೀತಿಯ ವಿದ್ಯಾರ್ಥಿಗಳು ಏನಿದ್ರು ಅವರಿಗೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ಡಿವೈಡ್ ಮಾಡಿದೀವಿ. ನಂತರ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಮ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಟೈಮ್ ಸೇವ್ ಆಗ್ಲಿ ಅಂತ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಮ್ ಸ್ಟ್ಯಾಂಪ್ ಅನ್ನ ಕೊಡ್ತೀವಿ. ಕ್ಯಾಟಗರಿ 1, ಕ್ಯಾಟಗರಿ 2 ಹಾಗೆ ಕ್ಯಾಟಗರಿ 3 ವಿದ್ಯಾರ್ಥಿಗಳಿಗೆ ನಿಮಗೆ ಯಾವ ಕ್ಯಾಟಗರಿ ಅಪ್ಲೈ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ವಿಷಯಗಳನ್ನ ತಿಳಿದುಕೊಳ್ಬಹುದು. ಇಲ್ಲದ್ರೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಅಂದ್ರೆ ಪೂರ್ತಿಯಾಗಿ ವಿಡಿಯೋನು ಕೂಡ ನೋಡಬಹುದು. ಈಗ ಕ್ಯಾಟಗರಿ 1 ವಿದ್ಯಾರ್ಥಿಗಳು ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಿದಂತಹ ವಿದ್ಯಾರ್ಥಿಗಳು. ಅಂದ್ರೆ ಅವರ 80 ಅಥವಾ 90% ಅಥವಾ 100% ಸಿಲೆಬಸ್ ಕವರ್ ಆಗಿರುತ್ತೆ. ನಂತರ ಪ್ರಿಪರೇಟರಿ ಎಕ್ಸಾಮ್ ಅಲ್ಲೂ ಕೂಡ ಅವರು ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸಿರಬಹುದು. ಆದ್ರೂ ಕೂಡ ಫೈನಲ್ ಎಕ್ಸಾಮ್ ಟೆನ್ಷನ್ ಇರುತ್ತೆ. ಅಂತಹ ವಿದ್ಯಾರ್ಥಿಗಳು ಅವ್ರೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ನಿಮ್ದು ಆಗಿದೆ, ಬಟ್ ಫೈನಲ್ ಎಕ್ಸಾಮ್ ಪ್ರಿಪರೇಷನ್ ಮತ್ತು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ನಿಮಗೆ ಕನ್ಫರ್ಮ್ ಆಗಬೇಕು. ಆ ರೀತಿ ಪ್ರಿಪರೇಷನ್ ನಡೆಸಿದ್ರೆ ಎಕ್ಸಾಮ್ ಟೆನ್ಷನ್ ರಿಡ್ಯೂಸ್ ಆಗುತ್ತೆ. ಹಾಗಿದ್ರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ನನ್ನ ಪ್ರಿಪರೇಷನ್ ಪರ್ಫೆಕ್ಟ್ ಆಗಿದೆ ಅಂತ? ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ ಇತ್ತು, ಯಾವುದು ಪ್ರಿಪರೇಟರಿ ಎಕ್ಸಾಮ್. ಸೊ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಬಹುದು. ಅದರ ನಂತರ ಆ ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನ ಒಂದೇ ಸೀಟಿಂಗ್ ಅಲ್ಲಿ ಸಾಲ್ವ್ ಮಾಡೋದು. ಅಂದ್ರೆ ಕ್ವಶನ್ ಪೇಪರ್ ಇರುತ್ತೆ, ಈಗ ಎಕ್ಸಾಂಪಲ್ಗೆ ಯಾವುದೊಂದು ಜಿಲ್ಲೆಯ ಮ್ಯಾಥಮೆಟಿಕ್ಸ್, ನಿಮ್ಮ ಜಿಲ್ಲೆದಲ್ಲ ಬೇರೆ ಜಿಲ್ಲೆಯ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ತೆಗೆದುಕೊಂಡ್ರಿ, ಅಥವಾ ಎಕನಾಮಿಕ್ಸ್ ಕ್ವಶನ್ ಪೇಪರ್ನ ತೆಗೆದುಕೊಂಡ್ರಿ. ಅದನ್ನ ತೆಗೆದುಕೊಂಡು ಒಂದು ಕಡೆ ಕೂತ್ಕೊಂಡ್ರಿ, 3 hours ಕಂಪ್ಲೀಟ್ 3 hours ಒಂದು ಕಡೆ ಕೂತ್ಕೊಂಡ್ರಿ. ಹಾಗೆ ಆನ್ಸರ್ ಪೇಪರ್ ಮೇಲೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರಿಬೇಕು ಅಂತ ಇದ್ದೀರೋ ಅದೇ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆ ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ ಸಾಲ್ವ್ ಮಾಡಿದ್ರಿ. 3 hours ಅಲ್ಲಿ ಪೂರ್ತಿಯಾಗಿ ಸಾಲ್ವ್ ಮಾಡೋದು. ಸೊ ಅಕಸ್ಮಾತ್ ಸಾಲ್ವ್ ಮಾಡಿದ್ರಿ, ನಂತರ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಏನಾಗುತ್ತೆ, ಇದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಸಂಪೂರ್ಣವಾಗಿ ಸಾಲ್ವ್ ಮಾಡಿದ್ದೀನಿ, ಇದರಲ್ಲಿ ಇಂತಿಷ್ಟು ಮಾರ್ಕ್ಸ್ ಬರುತ್ತೆ, ಸೊ ಫೈನಲ್ ಎಕ್ಸಾಮ್ ಕೂಡ ಚೆನ್ನಾಗುತ್ತೆ ಅಂತ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲ ವಿಷಯಗಳ 1 ಅಥವಾ 2 ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ, ಅಂದ್ರೆ ಕರೆಕ್ಟ್ ಆಗಿ 3 hours ಕುತ್ಕೊಳ್ಳೋದು, ಸಾಲ್ವ್ ಮಾಡ್ಬಿಡೋದು. ಆ ರೀತಿ ಪೂರ್ತಿಯಾಗಿ ಸಾಲ್ವ್ ಮಾಡಿ ಅದು ಬೇಕಾದ್ರೆ ನಿಮ್ಮ ಲೆಕ್ಚರರ್ಸ್ಗೆ ತೋರಿಸ್ರಿ. ಎಲ್ಲಾದ್ರೂ ಮಾರ್ಕ್ಸ್ ಕಟ್ ಆಗತ್ತೆ ಅಂತ ಹೇಳಿದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನ ಯಾವ ಸರಿ ಮಾಡ್ಕೊಳ್ಬಹುದು ಅದನ್ನ ತಿಳಿದುಕೊಳ್ಳಿ. ಇದರಿಂದ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮಿಸ್ಟೇಕ್ಸ್ ರೆಡಿ ಅಂತ ಹೇಳಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಸೊ ಈ ಸ್ಟೆಪ್ ಅನ್ನ ಫಾಲೋ ಮಾಡ್ತಾ ಹೋಗಿ 100% ಇಫೆಕ್ಟಿವ್, ನಿಮ್ಮ ಕಾನ್ಫಿಡೆನ್ಸ್ 100% ಇಂಪ್ರೂವ್ ಆಗತ್ತೆ. ಅದರ ನಂತರ ಬೇರೆ ಬೇರೆ ರೀತಿಯ ಕ್ವಶನ್ಗಳನ್ನ ಸಾಲ್ವ್ ಮಾಡಿ. ಅಂದ್ರೆ ನೀವು ಆಲ್ರೆಡಿ ಕ್ವಶನ್ ಸಾಲ್ವ್ ಮಾಡೇ ಆಗಿದೆ ಅಂತ ಹೇಳಿರ್ತೀರಾ, ಬಟ್ ಅದರಲ್ಲೂ ಕೂಡ ಬೇರೆ ಯಾವುದೇ ರೀತಿಯ ಕ್ವಶನ್ ಬರುತ್ತಾ ಅದನ್ನ ಯೋಚನೆ ಮಾಡಿ. ಬೇರೆ ರೀತಿಯ ಕ್ವಶನ್ ಬಂದ್ರೆ ಅದನ್ನು ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ರಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ರೀತಿಯ ಕ್ವಶನ್ಗಳನ್ನ ಅಥವಾ ಯಾವುದೇ ರೀತಿಯ ಕ್ವಶನ್ ಬಂದರೂ ಕೂಡ ನಿಮಗೆ ಆನ್ಸರ್ ಬರೋದಕ್ಕೆ ಆಗತ್ತೆ. ಆ ರೀತಿ ನೀವು ಪ್ರಿಪೇರ್ ಆದ ರೀತಿ ಆಯ್ತು. ಸೊ ಈ ರೀತಿ ನಿಮ್ಮ ಪ್ರಿಪರೇಷನ್ ಏನಿರುತ್ತೆ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋದ್ರೆ ನಿಮ್ಮ ಕಾನ್ಫಿಡೆನ್ಸ್ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅದರ ನಂತರ ಟೆನ್ಷನ್ ಏನಿದೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಟೆನ್ಷನ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ ತುಂಬಾ ಚೆನ್ನಾಗುತ್ತೆ. ಯಾಕಂತ ಹೇಳಿದ್ರೆ ಹಲವಾರು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದಿದ್ರು ಕೂಡ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಳೆದುಕೊಳ್ಳೋದು ಎಕ್ಸಾಮ್ ಟೆನ್ಷನ್ ಇಂದ. ಸೊ ಆ ಎಕ್ಸಾಮ್ ಟೆನ್ಷನ್ನೇ ಕಡಿಮೆ ಆಯ್ತು ಅಥವಾ ಎಕ್ಸಾಮ್ ಟೆನ್ಷನ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎಕ್ಸಾಮ್ 100% ಚೆನ್ನಾಗುತ್ತೆ. ಸೊ ಎಕ್ಸಾಮ್ ಟೆನ್ಷನ್ ಏನಿರುತ್ತೆ
ಅದನ್ನ ಮ್ಯಾನೇಜ್ ಮಾಡೋದು ಅಥವಾ ಅದನ್ನ ರೆಡ್ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಾನು ಒಂದು ವಿಡಿಯೋನ ಮಾಡಬೇಕು ಅಂತ ಹೇಳಿದ್ದೆ, ಏನಂತಂದ್ರೆ ಟಾಪರ್ಸ್ ಮೈಂಡ್ ಸೆಟ್ ಅಂತ. ಅಂದ್ರೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಮೈಂಡ್ ಸೆಟ್ ಇಟ್ಕೊಂಡು ನಾವು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು ಅಂತ. ಸೊ ಆ ವಿಡಿಯೋ ಅಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಸರಿ, ಈ ರೀತಿ ಏನ್ ಮಾಡಬಹುದು, ವಿದ್ಯಾರ್ಥಿಗಳು ತಮ್ಮ ಕಾನ್ಫಿಡೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಅಂದ್ರೆ ಕ್ವಶನ್ ಪೇಪರ್ನ ಒಂದೇ ಸೀಟಿಂಗ್ ಅಲ್ಲಿ ಸಾಲ್ವ್ ಮಾಡೋದು, ಓದಿರುವಂತಹ ಕಾನ್ಸೆಪ್ಟ್ ಗಳನ್ನ ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ತಾ ಇರೋದು. ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಿವಿಷನ್ ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಸರಿನಾ? ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಈ ಕಾನ್ಸೆಪ್ಟ್ ನನಗೆ 100% ಪರ್ಫೆಕ್ಟ್ ಆಗಿ ಬರುತ್ತೆ, ಹೆಂಗಿದ್ರು ಬರುತ್ತೆ, ಮತ್ತೊಮ್ಮೆ ಯಾಕೆ ಓದೋದು ಅಂತ ಅನಿಸ್ತಾ ಇರುತ್ತೆ. ಓದದೇ ಇರೋ ವಿಷಯಗಳಿಗೆ ಜಾಸ್ತಿ ಅಂದ್ರೆ ಫೋಕಸ್ ಮಾಡಿ ಅವುಗಳನ್ನ ಓದಬೇಕು. ಆದ್ರೆ ಆಲ್ರೆಡಿ ಏನು ಓದಿದಿರಾ ಅದಕ್ಕೂ ಕೂಡ ಫೋಕಸ್ ಮಾಡಬೇಕು. ರಿವಿಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಿವಿಷನ್ ಕೂಡ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು. ರೆಗ್ಯುಲರ್ ಅಂತ ಹೇಳಿದ್ರೆ ಯಾವುದೊಂದು ಚಾಪ್ಟರ್ ಓದಿದಿರಾ ಅದೊಂದು 4 ಡೇಸ್ ಬಿಟ್ಟು ಅದನ್ನ ಮತ್ತೊಮ್ಮೆ ರಿವೈಸ್ ಮಾಡು, ಸರಿನಾ? ಈ ರೀತಿ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಓದಿರುವಂತಹ ಎಲ್ಲ ವಿಷಯಗಳು ಕೂಡ ನಂಗೆ ನೆನಪಿನಲ್ಲಿ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ. ಹಾಗೆ ಎಕ್ಸಾಮ್ ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ ಬರೋದಕ್ಕೂ ಕೂಡ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ ಎಕ್ಸಾಮ್ ಅಲ್ಲಿ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ಏನಾಗುತ್ತೆ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನಂತರ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೀವು ಕೂಡ ಕಾಮೆಂಟ್ ಬಾಕ್ಸ್ ಬಿಡ್ರಿ ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ. ಅದನ್ನ ಓದೋರಿಗೆ ಒಂದು ರೀತಿ ಪಾಸಿಟಿವ್ ಫೀಲ್ ಬರುತ್ತೆ. ಅದಕ್ಕೋಸ್ಕರ ನಾವು ಓದಿರೋದು ಕೂಡ ಎಕ್ಸಾಮ್ ಬರುತ್ತೆ, ನಮ್ಮೆಲ್ಲರ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀ, ಸರಿನಾ? ಈಗ ನಾವು ಬೇರೆ ಕ್ಯಾಟಗರಿಗೆ ಮೂವ್ ಆಗ್ತಾ ಇದ್ದೀವಿ. ಯಾರು ಅಂತ ಹೇಳಿದ್ರೆ, ನಾನು ಓದ್ತಾ ಇದ್ದೀನಿ, ಓದ್ತಾ ಇರೋ ರೀತಿ ಮರೆತು ಕೂಡ ಹೋಗ್ತಾ ಇದೆ ಅಂತ ಹೇಳಿರುವಂತಹ ವಿದ್ಯಾರ್ಥಿಗಳಿಗೆ. ಈ ವಿದ್ಯಾರ್ಥಿಗಳು ನಾನು ಹೇಳೋದಂತ ಹೇಳಿದ್ರೆ, ನೀವು ಓದಿರ್ತೀರಲ್ವಾ, ಅದು ಮರ್ತು ಹೋಗಿರಲ್ಲ, ಮರ್ತು ಹೋಗಿದೆ ಅಂತ ಅನಿಸ್ತಾ ಇರುತ್ತೆ. ಯಾಕಂತಂದ್ರೆ ರಿವಿಷನ್ ಮಾಡಬೇಕಾದ್ರೆ ಮಾಡುವಂತಹ ಮಿಸ್ಟೇಕ್ಗಳಿಂದ. ಏನು ಮಿಸ್ಟೇಕ್ ಅಂತ ಹೇಳಿದ್ರೆ, ರಿವಿಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈ ಚಾಪ್ಟರ್ ಅನ್ನ ರಿವಿಷನ್ ಮಾಡ್ತೀನಿ ಅಂತ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ, ಕಂಪ್ಲೀಟ್ ಆಗಿ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಯಾವ್ದಾದ್ರು ಒಂದು ಪಾಯಿಂಟ್ ಮಿಸ್ ಆಯ್ತು ಅಂತ ಹೇಳಿದ್ರೆ ಅದ್ರ ಟೆನ್ಷನ್ ಅಲ್ಲಿ ಬಾಕಿದು ಕೂಡ ಮರ್ತು ಹೋಗ್ಬಿಡುತ್ತೆ. ಅದ್ರ ಬದಲು ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ರಿವಿಷನ್ ಮಾಡಬೇಕಾದ್ರೆ ಯಾವ್ದೊಂದು ಚಾಪ್ಟರ್ನ ರಿವೈಸ್ ಮಾಡ್ತೀರಾ, ಅದನ್ನೊಮ್ಮೆ ಓಪನ್ ಮಾಡಿ, ಒಮ್ಮೆ ಗ್ಲಾನ್ಸ್ ಮಾಡಿ, ಅಲ್ಲಿರುವಂತಹ ಎಲ್ಲಾ ಪಾಯಿಂಟ್ ಅನ್ನ ಒಮ್ಮೆ ಗ್ಲಾನ್ಸ್ ಮಾಡಿ, ಒಂದು 10 ಮಿನಿಟ್ಸ್ ಒಳಗಡೆ ಗ್ಲಾನ್ಸ್ ಮಾಡಿ ಆಗತ್ತೆ. ಅದರ ನಂತರ ಬುಕ್ ಅನ್ನ ಕ್ಲೋಸ್ ಮಾಡಿ, ಅದರ ನಂತರ ನೆನಪಾಗತ್ತೆ. ಈ ರೀತಿ ಸ್ಟೆಪ್ ಅನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮೆಮೊರಿ ಇಂಪ್ರೂವ್ ಆಗಿದೆ ಅಂತ ನಿಮಗೆ ಅನ್ಸಿದ್ರೆ, ವಿಷಯ ಏನು ಗೊತ್ತಾ, ನಿಮಗೆ ಮರ್ತು ಹೋಗ್ತಾ ಇರಲ್ಲ, ನಿಮಗೆ ಮರ್ತು ಹೋಗಿದೆ ಅಂತ ಅನಿಸ್ತಾ ಇರತ್ತೆ. ನಂತರ ಎಕ್ಸಾಮ್ ಟೆನ್ಷನ್ ಅಥವಾ ಓದೋದು ನೆನಪಿರ್ಲಿಲ್ಲ ಅಥವಾ ನೆನಪಿರದೇ ಇದ್ರೆ ಅನ್ನೋ ಟೆನ್ಷನ್ ಅಲ್ಲೇ ನಿಮಗೆ ಓದೋದು ನೆನಪಲ್ಲಿ ಬರ್ತಾ ಇರೋಣ. ಅದಕ್ಕೋಸ್ಕರ ಆ ಟೆನ್ಷನ್ ಹೊರಗಡೆ ಬರ್ಕೊಂತ ಹೇಳಿದ್ರೆ, ಒಮ್ಮೆ ಬುಕ್ ಅನ್ನ ಓಪನ್ ಮಾಡಿ ರಿವಿಷನ್ ಮಾಡಬೇಕಾದ್ರೆ ಎಲ್ಲ ಪಾಯಿಂಟ್ಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಅಲ್ಲಿ ಗ್ಲಾನ್ಸ್ ಮಾಡಿ ಆಗತ್ತೆ. ಅದರಿಂದ ಬುಕ್ ಅನ್ನ ಕ್ಲೋಸ್ ಮಾಡಿ ನೆನಪು ಮಾಡ್ಕೊಳ್ಳಿ, ನೆನಪಾಗತ್ತೆ. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ನಿಜವಾಗ್ಲೂ ಮರ್ತು ಹೋಗುತ್ತೆ. ಹಾಗಂತ ಓದಿದ್ದು ಪೂರ್ತಿಯಾಗಿ ಮರ್ತು ಹೋಗತ್ತಾ? ಇಲ್ಲ, ಕೆಲವು ವಿಷಯಗಳು ಮರ್ತು ಹೋಗಿರ್ಬೋದು. ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದೇ ಮೊದಲಿಗೆ ಬುಕ್ ಅನ್ನ ಓಪನ್ ಮಾಡಿ, ನೋಟ್ಬುಕ್ ಅಥವಾ ಟೆಕ್ಸ್ಟ್ ಬುಕ್ ಅದನ್ನ ಓಪನ್ ಮಾಡಿ, ನೀವು ಯಾವ ನೋಟ್ಸ್ ಅನ್ನ ಓದ್ತಾ ಇದ್ದೀರಾ ಅದನ್ನ ಎಕ್ಸಾಮ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಅದೇ ನೋಟ್ಬುಕ್ ಅನ್ನ ಓಪನ್ ಮಾಡಿ, ನಂತರ ಒಮ್ಮೆ ಗ್ಲಾನ್ಸ್ ಮಾಡ್ಕೊಳ್ಳಿ, ಅದ್ರ ನಂತರ ಬುಕ್ ಅನ್ನ ಕ್ಲೋಸ್ ಮಾಡಿ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆನಪಾಗತ್ತೆ, 60 to 70% ಅಥವಾ 80% ನೆನಪಾಗತ್ತೆ. ಅಕಸ್ಮಾತಾಗಿ ಯಾವ್ದಾದ್ರು ಪಾಯಿಂಟ್ ಮರ್ತು ಹೋದ್ರೆ ಏನ್ ಮಾಡ್ಬೇಕು ಆಗಿದ್ರೆ, ಮತ್ತೆ ಟೆನ್ಷನ್ ಮಾಡ್ಕೊಳ್ಬೇಕಾ? ಬೇಡ. ಯಾವ್ದು ಮರ್ತು ಹೋಗಿದೆ ಅಲ್ವಾ, ಅದಕ್ಕೆ ಜಾಸ್ತಿ ಫೋಕಸ್ ಅನ್ನ ನೀಡಿದ್ರಾಯ್ತು. ಹೇಗೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು ರಿವಿಷನ್ ಮಾಡ್ಬೇಕಾದ್ರೆ ನೆನಪು ಮಾಡ್ಕೊಳ್ಬೇಕಾದ್ರೆ ಯಾವ್ದೊಂದು ಪಾಯಿಂಟ್ ಮರ್ತು ಹೋಯ್ತು, ಅವಾಗ ಅದನ್ನ ಬೇರೊಂದು ಪೇಪರ್ ಬರೆದಿಟ್ಕೊಳ್ಳಿ. ಒಂದು ಪೇಪರ್ ಇಟ್ಕೊಳ್ಳಿ, ಅದ್ರೊಳಗಡೆ ಇಂತಹ ಪಾಯಿಂಟ್ ಮರ್ತು ಹೋಗಿದೆ ಅಥವಾ ಇಂತಹ ಕಾನ್ಸೆಪ್ಟ್ ಮರ್ತು ಹೋಗಿದೆ ಅನ್ನೋ ಬರೆದಿಟ್ಕೊಳ್ಳಿ. ಬರೆದು ನೋಟ್ಬುಕ್ ಅಥವಾ ಟೆಕ್ಸ್ಟ್ ಬುಕ್ ಏನಿದೆ ಅದ್ರೊಳಗಡೆ ಇಟ್ಕೊಂಡ್ರಿ. ಯಾಕಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ಆ ಪಾಯಿಂಟ್ ಮರ್ತೋಗಿತ್ತಲ್ವಾ, ಮರ್ತು ಹೋಗಿರುವಂತಹ ಪಾಯಿಂಟ್ಗಳನ್ನ ಅಥವಾ ವಿಷಯಗಳನ್ನ ಮತ್ತೊಂದು 2 ಅಥವಾ 3 ಬಾರಿ ಜಾಸ್ತಿ ಓದ್ಬಿಟ್ರೆ ಅದು ಕೂಡ ಪರ್ಫೆಕ್ಟ್ ಆಗುತ್ತೆ. ಸಿಂಪಲ್ ಇಲ್ವಾ? ಸಿಂಪಲ್, ಓದೋದು ಕೂಡ ನೆನಪಿನಲ್ಲಿ ಇರುತ್ತೆ. ಅದರ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡಿ, ಅದರಲ್ಲಿರುವಂತಹ ಕ್ವಶನ್ಗಳನ್ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡೋದಕ್ಕೆ ಬಂದ್ರೆ, ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ಗಳು ಬರ್ಬೋದು. ಈ ರೀತಿ ಕ್ವಶನ್ಗಳು ಬಂದ್ರೆ ಅವುಗಳಿಗೆ ಆನ್ಸರ್ ಮಾಡೋದಕ್ಕೆ ನಮ್ಗೆ ಬರುತ್ತೆ. ಆ ರೀತಿ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಅಟ್ ಲೀಸ್ಟ್ 1 ಅಥವಾ 2 ಕ್ವಶನ್ ಪೇಪರ್ ಈಗ ಕಂಟಿನ್ಯೂಸ್ ಆಗಿ 3 hours 3 ಗಂಟೆಗಳ ಕಾಲ ಒಂದ್ ಕಡೆ ಕುತ್ಕೊಂಡು ಆ ಕ್ವಶನ್ ಪೇಪರ್ನ ಸಂಪೂರ್ಣವಾಗಿ ಸಾಲ್ವ್ ಮಾಡಿ, ಸ್ಟಾರ್ಟಿಂಗ್ ಟು ಎಂಡ್ ಸಾಲ್ವ್ ಮಾಡಿ ನಿಮ್ಮ ಟೀಚರ್ಸ್ಗೆ ಅಂದ್ರೆ ಲೆಕ್ಚರ್ಗೆ ತೋರಿಸಿ, ಈ ರೀತಿ ಆನ್ಸರ್ನ ಬರೆದಿದ್ದೀನಿ, ಸಾಲ್ವ್ ಮಾಡಿದ್ದೀನಿ, ಇದರಲ್ಲಿ ಮಿಸ್ಟೇಕ್ ಆಗಿದೆಯಾ ಅಂತ ಕೇಳಿ. ಅಕಸ್ಮಾತ್ ಮಿಸ್ಟೇಕ್ ಆಗಿದ್ರೆ ಅವ್ರು ಹೇಳ್ತಾರೆ. ಅದಂತರ ಆ ಮಿಸ್ಟೇಕ್ ಆಗದೆ ಇರೋ ರೀತಿ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಬರೆದ್ರೆ ಸಿಲಿ ಮಿಸ್ಟೇಕ್ಸ್ ಆಗಲ್ಲ. ಸಿಲಿ ಮಿಸ್ಟೇಕ್ಸ್ ಇಂದ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಳೆದುಕೊಳ್ತಾರೆ.
ಆ ರೀತಿ ನೀವು ಮಾರ್ಕ್ಸನ್ನು ಕಳೆದುಕೊಳ್ಳೋದು, ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಓದಿದ್ದು ನೆನಪಿನಲ್ಲಿ ಇರುತ್ತೆ, ಸರಿನಾ? ನಂತರ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಏನು ತಿಳಿದ್ರೆ ನಾನು ಓದಿದ್ದು ನನಗೆ ನೆನಪಿನಲ್ಲಿ ಇರುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬರೀತೀರಲ್ವಾ? ಬರೀರಿ. ನಂತರ ಸಾಧ್ಯ ಆದರೆ ನೀವು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಅವಾಗ ಓದೋದಕ್ಕೆ ಕುತ್ಕೊಳ್ಳೋಕ್ಕಿಂತ ಮೊದಲು ಮತ್ತು ಓದಿ ಆದ ನಂತರ ನಿಮ್ಮ ನೋಟ್ಬುಕ್ಕಲ್ಲೂ ಕೂಡ ಬರಿಬಹುದು ಅದನ್ನು. ಏನು ಹೇಳಿ? ನಾನು ಓದಿದ್ದು ನನಗೆ ನೆನಪಿನಲ್ಲಿ ಇರುತ್ತೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಇದನ್ನ ನೋಟ್ಬುಕ್ಕಲ್ಲೂ ಕೂಡ ಬರಿಬಹುದು. ಈಗೊಮ್ಮೆ ಕಮೆಂಟ್ ಬಾಕ್ಸಲ್ಲಿ ಅಂತೂ ಬರದೇ ಬರೀ, ಓಕೆನಾ? ಸರಿ. ನಂತರ ಈಗ 3ನೇ ಕೆಟಗರಿ ವಿದ್ಯಾರ್ಥಿಗಳು, ನಾನು ಇದುವರೆಗೆ ಏನು ಓದಿಲ್ಲ ಅದಕ್ಕೋಸ್ಕರ ಟೆನ್ಷನ್ ಆಗ್ತಿದೆ ಅನ್ನೋ ವಿದ್ಯಾರ್ಥಿಗಳು. ಯಾಕೆ ಓದಿಲ್ಲ? ಯಾಕಂತ ಹೇಳಿದ್ರೆ 1 ಇಯರ್ ಟೈಮ್ ಇತ್ತು, ಇಷ್ಟು ಟೈಮನ್ನು ನೀವು ವೇಸ್ಟ್ ಮಾಡಿದಿರ. ಯಾಕೆ ವೇಸ್ಟ್ ಮಾಡಿದ್ರಿ? ಯಾಕಂತ ಹೇಳಿದ್ರೆ ಲೈಫಲ್ಲಿ ಯಾವಾಗಲೂ ನಾವೀಗ ಈ ರೀತಿ ಮಿಸ್ಟೇಕ್ ಮಾಡಿದ್ವಿ, ಅದಕ್ಕೋಸ್ಕರ ನಮ್ಮ ಲೈಫ್ ಹೀಗಿದೆ ಅಂತ ರಿಗ್ರೆಟ್ ಆಗುವಂಥ ಮಿಸ್ಟೇಕನ್ನು ಮಾಡಬಾರ್ದು. ಇರಲಿ, ಈಗಲೂ ಕೂಡ ಟೈಮ್ ಇದೆ, ಚೆನ್ನಾಗಿ ಸ್ಟಡಿ ಮಾಡಿ ಸ್ಕೋರ್ ಮಾಡೋದಕ್ಕೆ ಈಗಲೂ ಕೂಡ ಟೈಮ್ ಇದೆ. ಬಟ್ ಈಗ ಇಷ್ಟು ಟೈಮ್ ನಾವು ವೇಸ್ಟ್ ಮಾಡಿದೆ ಅದನ್ನು ಯೋಚನೆ ಮಾಡ್ತಾ ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ. ಏನು ಮಾಡಬೇಕು? ಪ್ರತಿ ಮಿನಿಟ್ ಅಂದರೆ ನೀವು ಊಟ ನಿದ್ದೆ ಬಿಟ್ಟು ಬಾಕಿ ಉಳಿದಿರುವಂತಹ ಪ್ರತಿ ಮಿನಿಟ್ ವೇಸ್ಟ್ ಆಗಬಾರ್ದು, ಎಲ್ಲವೂ ಕೂಡ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಬೇಕು. ಹಾಗೆ ಮಾಡಿದ್ರೆ ಅಂತ ಹೇಳಿದ್ರೆ ನೀವು 60-70 ಸ್ಕೋರ್ ಅಂತೂ ಮಾಡ್ತೀರಾ. ನೀವು ಕರೆಕ್ಟಾಗಿ ಮತ್ತು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ನೀವು 80-90 ಕೂಡ ರೀಚ್ ಆಗಬಹುದು. ಬಟ್ ತುಂಬ ಶ್ರಮವನ್ನು ಪಡಬೇಕು, ಹಾಗೆ ರಿಸಲ್ಟ್ ಸಿಗಲ್ಲ. ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ವರ್ಕ್ ಕೂಡ ಮಾಡಬೇಕು. ಬಟ್ ಪಾಸಿಬಲ್ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ ಎಲ್ಲ ವಿಷಯಗಳದ್ದು ಕೂಡ ನಿಮ್ಮ ಕಾಲೇಜಲ್ಲಿ. ಸೊ ಅವುಗಳನ್ನು ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಫಿಕ್ಸ್ಡ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ, ಕಾಲೇಜಲ್ಲೇ ಕೇಳಿ, ನಿಮ್ಮ ಲೆಕ್ಚರರ್ಸ್ಗೆ ಅವರೇ ಕೊಡ್ತಾರೆ. ಸೊ ಆ ಫಿಕ್ಸ್ಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅವುಗಳನ್ನು ಓದಿ ಪರ್ಫೆಕ್ಟ್ ಮಾಡಿಟ್ಕೊಳ್ಳಿ. ಅದರ ನಂತರ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಮಿನಿಮಮ್ 3 ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ. ಎಲ್ಲ ವಿಷಯಗಳದ್ದು ಕೂಡ ಮಿನಿಮಮ್ 3 ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ ಎಲ್ಲವನ್ನು ಪರ್ಫೆಕ್ಟ್ ಮಾಡಿಟ್ಕೊಳ್ಳಿ. ಅದೇ ಹೇಳಿದಲ್ಲ, ಒಂದು 60-70 ಸ್ಕೋರ್ ಅಂತೂ ನೀವು ಮಾಡಬಹುದು. ಮತ್ತು ಚೆನ್ನಾಗಿ ಓದ್ತೀರಾ, ಮತ್ತು ಚೆನ್ನಾಗಿ ಸಿಲೆಬಸನ್ನು ಕಂಪ್ಲೀಟ್ ಮಾಡಿದರೆ ನಿಮ್ಮ ಸ್ಕೋರ್ ಮತ್ತು ಚೆನ್ನಾಗಿ ಆಗುತ್ತೆ. 80-90 ಕೂಡ ಆಗಬಹುದು. ಬಟ್ ತುಂಬ ಅಂದರೆ ತುಂಬ ವರ್ಕ್ ಮಾಡಬೇಕು. 80 ಅಥವಾ 90 ಸ್ಕೋರ್ ಬೇಕು ಅಂತ ಹೇಳಿದ್ರೆ, ಬಟ್ 60-70 ಈಸಿಯಾಗಿ ಆಗುತ್ತೆ ಅಂತ 1 ವರ್ಷ ಟೈಮ್ ವೇಸ್ಟ್ ಮಾಡಿದ್ರಿ, ಮತ್ತೆ ಟೈಮ್ ವೇಸ್ಟ್ ಮಾಡಿದರೆ ಆಗಲ್ಲ. ಚೆನ್ನಾಗಿ ಸ್ಕೋರ್ ಮಾಡಿ, ಪಾಸಿಬಲ್ ಇದೆ. ನಂತರ ಚೆನ್ನಾಗಿ ಓದಿ ಇವತ್ತಿನಿಂದಲೇ, ಮತ್ತೆ ಟೈಮ್ ವೇಸ್ಟ್ ಮಾಡಬೇಡಿ. ಮೊಬೈಲನ್ನು ಸೈಲೆಂಟ್ ಆರ್ ಸ್ವಿಚ್ ಆಫ್ ಮಾಡಿ ಸೈಡಿಗೆ ಇಟ್ಬಿಡಿ. ನಿಮ್ಮ ಪ್ರತಿದಿನದ ಪ್ರತಿ ಮಿನಿಟ್ ಕೂಡ, ಅಂದರೆ ಊಟ ನಿದ್ದೆ ಬಿಟ್ಟು, ಈಗ ಹೇಳಿದಲ್ವಾ ಊಟ ನಿದ್ದೆ ಆ ಟೈಮ್ ಬಿಟ್ಟು ಬಾಕಿ ಇರುವಂಥ ಪ್ರತಿ ಮಿನಿಟ್ ಕೂಡ ಸ್ಟಡಿಗೋಸ್ಕರನೇ ಇನ್ವೆಸ್ಟ್ ಆಗಬೇಕು. ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ, ಯು ಕ್ಯಾನ್ ಸ್ಕೋರ್ ವೆಲ್. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.